ಹೆಬ್ಬಾಳ್ ಹೊಸ ಫ್ಲೈಓವರ್ ಇಂದು ಉದ್ಘಾಟನೆಯಾಗುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ತಕ್ಕಲಿದೆ ಸಂಚಾರ ದಟ್ಟಣೆ. ಇಂದು ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಯಾಗುತ್ತೆ. ಹೆಬ್ಬಾಳ ಹೊಸ ಫ್ಲೈಓವರ್ ಇಂದು ಉದ್ಘಾಟನೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ತಗ್ಗಲಿದೆ. ಇಂದು ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಯಾಗುತ್ತೆ ಹೊಸ ಫ್ಲೈಓವರ್. ಕೆಆರ್ಪುರ ಕಡೆಯಿಂದ ಮೇಕ್ರಿ ಸರ್ಕಲ್ಗೆ ಎಂಟ್ರಿ. 2023ರಲ್ಲಿ ಶುರುವಾಗಿದ್ದ ಹೆಬ್ಬಾಳ್ ಫ್ಲೈಓವರ್ ಕಾಮಗಾರಿ ಇವತ್ತು ಮುಕ್ತಾಯಗೊಂಡಿದೆ. 700 ಮೀಟರ್ ಉದ್ದದ ಫ್ಲೈಓವರ್ಗೆ 80 ಕೋಟಿ ವೆಚ್ಚ ತಗಲಿದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಹೆಬ್ಬಾಳ ಹೊಸ ಫ್ಲೈಓವರ್ ಇಂದು ಉದ್ಘಾಟನೆಯಾಗುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಕೂಡ ತಗ್ಗಲಿದೆ. ಏನಂತಂದ್ರೆ ಇಲ್ಲಿ ಹಂಪ್ಸ್ ಒಂದೇ ಕಡೆ ಹಾಕಿರೋದ್ರಿಂದ ಆ ಕಡೆ ರೋಡ್ ದಾಟೋರು, ಈ ಕಡೆ ರೋಡ್ ದಾಟೋರು, ಮಕ್ಕಳು ಸ್ಕೂಲ್ ಮಕ್ಕಳು ಹೋಗೋರು, ವಯಸ್ಸಾದವರು ಭಾಳ ಏನ್ ಕೈಯ ಹೊಟ್ಟೆ ಹಾಕಿದ್ರು ಬೇಗ ಬರ್ರ ಅಂತ ಬಂದ್ಬಿಡ್ತಾರೆ. ಈ ಫ್ಲೈಓವರ್ ಇದ್ರೆ ಭಾಳ ಹೆಲ್ಪ್ ಆಗ್ತಿತ್ತು, ಭಾಳ ತೊಂದರೆ ಆಗ್ತಿದೆ. ಈಗ ಅಲ್ಲಿ ಲಗೇರ್ ಬ್ರಿಡ್ಜ್ ಒಂದು ಬಿಟ್ಬಿಟ್ರೆ ಇನ್ನು ಸುಮ್ನಳ್ಳಿವರೆಗೂ ಎಲ್ಲೂ ಇದಿಲ್ಲ. ಅಲ್ಲೊಂದು ಇದಿದೆ, ಇಲ್ಲೊಂದು ಹಂಪ್ಸ್ ಇರೋದ್ರಿಂದ ಭಾಳ ತೊಂದರೆ ಆಗ್ತದೆ. ಫ್ಲೈಓವರ್ ಮಾಡಿದ್ರೆ ಸ್ಕೈ ವಾಕ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದೇ ಈಗ ಹಂಗೆ ಹೌದೌದು, ತುಂಬಾ ರಿಸ್ಕ್ ಆಗುತ್ತೆ. ಆಕ್ಚುಲಿ ನಾನೇ ಇದನ್ನ ಒಂದು 10 ಮಿನಿಟ್ಸ್ ಕ್ರಾಸ್ ಮಾಡ್ಬೇಕು, ಯಾಕಂದ್ರೆ ವೆಹಿಕಲ್ಸ್ ಎಲ್ಲ ಫಾಸ್ಟ್ ಆಗಿ ಬರುತ್ತೆ. ಸೊ ಯಾರು ಸ್ಟಾಪ್ ಮಾಡಲ್ಲ, ಅವ್ರ ಪಾಟ್ ಅವ್ರು ಹೋಗ್ತಾರೆ. ಏಜ್ ಆಗಿರೋರು ಮತ್ತೆ ಎಲ್ಲರೂ ತುಂಬಾ ರಿಸ್ಕ್ ಆಗುತ್ತೆ. ಇನ್ನೊಂದು ಮಳೆ ಎಲ್ಲ ಬಂದ್ರೆ ಮತ್ತೆ ಇದು ಮೇನ್ ಅಲ್ವಾ, ಸರ್ವಿಸ್ ರೋಡ್ ಅಲ್ವಾ. ಸೊ ಸ್ಕೈ ವಾಕ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಲೈಕ್ ನಾನು ಈ ರೋಡಲ್ಲಿ ಒಂದು 4-5 ಇಯರ್ಸ್ ಇಂದ ಹೋಗ್ತಾನೆ ಇರ್ತೀನಿ. ಸಮ್ಟೈಮ್ಸ್ ಆ ಕಡೆ ಬಹು ನಿರೀಕ್ಷಿತ ಹೆಬ್ಬಾಳ್ ಫ್ಲೈಓವರ್ ಈಗಾಗಲೇ ಏನು ಉದ್ಘಾಟನೆ ಆಗುವುದಕ್ಕೆ ಕ್ಷಣಗಣನೆ ಶುರುವಾಗಿರುವಂತಹದ್ದು. ಡಿಸಿಎಂ ಹಾಗೂ ಸಿಎಂ ಅವರಿಂದ ಏನು ಈ ಫ್ಲೈಓವರ್ ಉದ್ಘಾಟನೆ ಆಗುತ್ತೆ. ಸುಮಾರು 2023ರಲ್ಲಿ ಕಾಮಗಾರಿ ಕಾರ್ಯ ಆರಂಭವಾಗಿತ್ತು. ಆದ್ರೆ ಇದೀಗ ಇದು ಉದ್ಘಾಟನೆ ಆಗುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ನಾಗವಾರ ಹಾಗೂ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಫ್ಲೈಓವರ್ ಇದು. ಈಗಾಗಲೇ ಸಾಕಷ್ಟು ಜನರು, ಸಂಚಾರಕರು, ವಾಹನ ಸವಾರರು ಸಹ ಪರದಾಡದಿರುವಂತಹ ಪರಿಸ್ಥಿತಿಯನ್ನ ನಾವು ಹಿಂದೆ ನೋಡಿದ್ವಿ. ಧೂಳಿನಿಂದ ಸಂಪೂರ್ಣವಾಗಿ ಕೂಡಿತ್ತು. ಸುಮಾರು 2 ವರ್ಷಗಳ ಕಾಲ ಈ ಫ್ಲೈಓವರ್ನ ಕಾಮಗಾರಿ ಕಾರ್ಯ ಮುಗಿಯುವುದಕ್ಕೆ ಈಗಾಗಲೇ ಸಮಯವನ್ನ ತೆಗೆದುಕೊಂಡಿರುವಂತಹದ್ದು. ಅದ್ರ ಜೊತೆಗೆ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂತದ್ದು. ಸಂಪೂರ್ಣವಾಗಿ ಈ ಫ್ಲೈ ಓವರ್ನ ಏನು ರ್ಯಾಂಪ್ ಇದೆ, ಆ ರ್ಯಾಂಪ್ಗೆ ಈಗಾಗಲೇ ಹೂಗಳಿಂದ ಅಲಂಕಾರವನ್ನ ಮಾಡಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನರು, ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು ಸಹ, ಅವರು ಸಹ ಇಲ್ಲಿಗೆ ಭೇಟಿ ನೀಡಿ ಏನು ಪರಿಶೀಲನಾ ಕಾರ್ಯವನ್ನ ಮಾಡಿರುವಂತಹದ್ದು. ಒಂದಷ್ಟು ಹೂಗಳಿಂದ ಈಗಾಗಲೇ ಸಂಪೂರ್ಣವಾಗಿ ಅಲಂಕಾರಗೊಂಡಿರುವಂತದ್ದು. ಸಿಎಂ ಅವರು ಮತ್ತೆ ಡಿಸಿಎಂ ಅವರ ಮುಖಾಂತರವಾಗಿ ಈಗ ಉದ್ಘಾಟನೆಗೊಳ್ಳುವಂತಹದ್ದು. ಅದರ ಜೊತೆಗೆ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಟ್ರಾಫಿಕ್ ನ ಸಮಸ್ಯೆ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಂದಿತ್ತು. ಎಲ್ಲ ಒಂದು ಕಡೆ ಟ್ರಾಫಿಕ್ ಸಮಸ್ಯೆಗೆ ಈಗ ಮುಕ್ತಿ ನೀಡುವುದಕ್ಕೆ ಈಗಾಗಲೇ ಸಿದ್ಧಗೊಂಡಿದೆ ಅಂತ ಹೇಳಿ ಈಗಾಗಲೇ ನಿನ್ನೆ ಸಹ 2 ದಿನಗಳ ಕಾಲ ಸಹ ಇದನ್ನ ಟ್ರಯಲ್ ಮಾಡುವುದಕ್ಕೆ ಏನು ಜನರಿಗೆ, ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ಹಾಗಾಗಿ ಇವತ್ತು ಪರಿಶೀಲನೆ ಕಾರ್ಯ ನಡೀತಾ ಇರುವಂತ ಜೊತೆ ಗಮನಿಸಬಹುದು ನಾವು ಯಾವ ರೀತಿಯಾಗಿ ಹೂವಿನಿಂದ ಅಲಂಕಾರ ಮಾಡ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ಫ್ಲೈಓವರ್ನ 700 ಮೀಟರ್ಗಿಂತ ಹೆಚ್ಚಾಗಿ ಈಗಾಗಲೇ ಹೂವಿನ ಮಾಲೆಗಳನ್ನ ಹಾಕುವುದರ ಮೂಲಕ, ಹೂವಿನ ಹಾರವನ್ನ ಹಾಕುವುದರ ಮೂಲಕ ಈಗಾಗಲೇ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿರುವಂತಹ ಫ್ಲೈ ಓವರ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತಹದ್ದು. ಸೊ ಯಾವ ರೀತಿಯಾಗಿ ನಾಳೆ ಉದ್ಘಾಟನೆ ಆಗುತ್ತೆ, ಉದ್ಘಾಟನೆ ಬಳಿಕ ಜನರಿಗೆ ಅಂದ್ರೆ ವಾಹನ ಸವಾರರಿಗೆ ಈ ಫ್ಲೈಓವರ್ ದೊರಕಲಿದೆ, ಅದಾದ ಬಳಿಕ ಯಾವ ರೀತಿಯಾಗಿ ಟ್ರಾಫಿಕ್ ಕಡಿವಾಣ ಆಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ನ್ಯೂಸ್, ಬೆಂಗಳೂರು.